ಪಟ್ಟಣದ ಎಪಿಎಂಸಿ ಬಯಲು ಸಭಾಂಗಣದಲ್ಲಿ ವಿಜಯ ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾ ಮತ್ತು ತಾಲೂಕು ಘಟಕದ ವತಿಯಿಂದ ನಡೆದ ಸ್ವಾಭಿಮಾನಿ ಕನ್ನಡಿಗನ ಹಬ್ಬ ಕಾರ್ಯಕ್ರಮವನ್ನು ಚೀಕಲಪರ್ವಿಯ ಶ್ರೀ ಸದಾಶಿವ ಮಹಾಸ್ವಾಮಿಗಳು ಉದ್ಘಾಟಿಸಿ ಆಶೀರ್ವಚನ ನೀಡಿ, ವಿಶ್ವದ ಅತ್ಯಂತ ಪ್ರಾಚೀನ ಭಾಷೆಗಳಲ್ಲಿ ಕನ್ನಡ ಭಾಷೆ ಕೂಡ ಒಂದು. ಇಂಥ ಸಮೃದ್ಧ ಭಾಷೆ ಪರಂಪರೆಯನ್ನು ನಾವೆಲ್ಲರೂ ಕೂಡ ಉಳಿಸಿಕೊಂಡು ಹೋಗುವ ಜವಾಬ್ದಾರಿ ಪ್ರತಿಯೊಬ್ಬರ ಮೇಲಿದೆ. ರಾಜ್ಯದಾದ್ಯಂತ ನವೆಂಬರ್ ತಿಂಗಳಲ್ಲಿ ಕನ್ನಡ ರಾಜ್ಯೋತ್ಸವ ಆಚರಣೆ ಮಾಡಿದರೆ ಬೆಳಗಾವಿಯಲ್ಲಿ ಕರಾಳ ದಿನವಾಗಿ ಆಚರಿಸಲಾಗುತ್ತದೆ. ಇದಕ್ಕೆ ನಮ್ಮ ಸರ್ಕಾರ ಗಡಿ ಭಾಗದ ಕನ್ನಡಿಗರಿಗೆ ಹೆಚ್ಚಿನ ಆದ್ಯತೆ ಸೌಲಭ್ಯ ಕಲ್ಪಿಸದೇ ಇರುವುದೇ ಕಾರಣವಾಗಿದೆ. ನಮ್ಮ ಜಿಲ್ಲೆ ಆಂಧ್ರ ಗಡಿಯನ್ನು ಹಂಚಿಕೊಂಡಿದ್ದರೂ ಕೂಡ ಕನ್ನಡ ಭಾಷಿಕರ ಸಂಖ್ಯೆ ಹೆಚ್ಚಾಗಿದೆ. ಆದ್ದರಿಂದ ಸರ್ಕಾರ ಹಾಗೂ ಕನ್ನಡ ಪರ ಸಂಘಟನೆಗಳು ಗಡಿ ಭಾಗದಲ್ಲಿ ಹೆಚ್ಚು ಹೆಚ್ಚು ಇಂತಹ ಕನ್ನಡ ಪರ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಾಗ ಮಾತ್ರ ಗಡಿ ಸಮಸ್ಯೆ ಬರುವುದಿಲ್ಲ, ಎರಡು ರಾಜ್ಯಗಳ ನಡುವೆ ಸೌಹಾರ್ದತೆ ಉಳಿಯುತ್ತದೆ ಎಂದು ತಿಳಿಸಿದರು. ಸಸಿಗೆ ನೀರೆರೆಯುವುದರ ಮುಖಾಂತರ ಹೇಗೆ ಅದು ಬೆಳೆಯುತ್ತೆ, ಹಾಗೆ ಕನ್ನಡವೂ ಸಹ ಬೆಳೆಯಲಿ, ಅದನ್ನು ಉಳಿಯಲಿ ಎಂತಕ್ಕಂತಹ ನಿಟ್ಟಿನಲ್ಲಿ ಕಾರ್ಯ ತತ್ಪರತೆಯನ್ನು ಮಾಡಬೇಕಂತಕ್ಕಂಥದ್ದನ್ನ ಪ್ರಥಸ್ಮರಣೀಯ ಉತ್ಸವವನ್ನು ನಾಡನ್ನು ಶ್ರೀಮಂತಗೊಳಿಸಿದಂತಹ ಎಲ್ಲ ಸಂತರನ್ನು, ಮಹಾತ್ಮರನ್ನ, ದಾರ್ಶನಿಕರನ್ನು, ಈ ನಾಡನ್ನು ಶ್ರೀಮಂತಗೊಳಿಸಿದಂತಹ ಎಲ್ಲ ಕಾರಣಗಳನ್ನು ಶ್ರೀಪೀಠದ ಉಪದೇಶನ ಸೇರಿಸಿ ಜೊತೆಗೆ ಕನ್ನಡದ ಸಾಧಕರಿಗೆ ವಿಶೇಷ ಸನ್ಮಾನದ ಜೊತೆಗೆ ಒಂದು ಸ್ವಾಭಿಮಾನಿ ಕನ್ನಡದ ಹಬ್ಬ. ಕನ್ನಡಿಗರಂದ್ರೆ ಸ್ವಾಭಿಮಾನ ಅಂದ್ರೆ ಕನ್ನಡ ಅನ್ನೋಷ್ಟು ಮಟ್ಟಿಗೆ ನಮ್ಮ ಕನ್ನಡ ನಾಡು ಬೆಳೆದು ನಿಂತಿದೆ. ಇವತ್ತು ನಿನ್ನೆಯದಲ್ಲ, ಸುಮಾರು 4,500-5,000ಕ್ಕೂ ಹೆಚ್ಚು ವರ್ಷಗಳ ಇತಿಹಾಸ ಹೊಂದಿದ್ದು ನಮ್ಮ ಕನ್ನಡ ಭಾಷೆ. ಈ ಒಂದು ಕನ್ನಡ ಭಾಷೆ ಬಗ್ಗೆ ಅನೇಕರು ತಮ್ಮದೇ ಆದಂತಹ ಅಭಿಪ್ರಾಯಗಳನ್ನು, ತಮ್ಮದೇ ಆದಂತಹ ಬರಹಗಳನ್ನು, ತಮ್ಮದೇ ಆದ ಲೇಖನಗಳನ್ನು, ಪತ್ರಿಕೆಗಳನ್ನು ನಾವೆಲ್ಲ ನೋಡ್ತಾ ಇದ್ದೇವೆ. ಇವತ್ತು ಕನ್ನಡ ಹಬ್ಬ ಇದು ಮೊದಲೇ ಅಲ್ಲ, ಇದೇ ಕೊನೆ ಅಲ್ಲ, ಅಥವಾ ಕನ್ನಡದ ಒಂದು ಚಳವಳಿ ಇದು ಇವತ್ತೇ ಮೊದಲಲ್ಲ, ಇವತ್ತೇ ಕೊನೆ ಅಲ್ಲ. ಅನೇಕ ವಿಚಾರಗಳನ್ನು ನಾವೆಲ್ಲ ಕೇಳ್ತೇವೆ. ಕನ್ನಡಕ್ಕಾಗಿ ಎಷ್ಟು ಜನ ನಮ್ಮ ಪ್ರಾಣವನ್ನು ತ್ಯಾಗಗಳು ಆಗಿದ್ದಾವಂತಹ ಸಂದರ್ಭದಲ್ಲಿ ನಾವು ನೋಡಿದ ಇತಿಹಾಸದಲ್ಲಿ ಅನೇಕ ಉದಾಹರಣೆಗಳನ್ನು ನಾವೆಲ್ಲ ಕಾಣ್ತೇವೆ. ಇವತ್ತು ಬಹಳ ವಿಶೇಷ ನಮ್ಮ ಯಾರಿಗಾಗಿ ಅಂತಂದರೆ ಕನ್ನಡಿಗರಿಗಾಗಿ ಹೊರತು ಮತ್ತೊಬ್ಬರಿಗಾಗಿ ಅಲ್ಲ. ಕನ್ನಡಿಗರೇ ಕನ್ನಡದ ಜಾಗೃತಿಯನ್ನು ಯಾಕೆ ಮಾಡ್ಕೊಳ್ಬೋದು? ಸುಮ್ಮನೆ ಒಂದು ಕುವೆಂಪು ಮಾತದ ನಮಗೆಲ್ಲ ಗೊತ್ತಿರೋದು, ಕನ್ನಡ ಏನೇ ಕುಣಿದಾಡುವುದೆಂದರೆ ಕನ್ನಡ ಏನೇ ಕಿವಿರುವುದು, ಕನ್ನಡ ಕನ್ನಡ ಹಾಸಲು ಕನ್ನಡ ಅಂತ ಮಾತಾಡ್ತಾರೆ. ಈ ನೋಡ್ಕೊಂಡಿದ್ದು ಯಾವಾಗಪ್ಪ ಅಂತಂದರೆ, ಹೀಗೆ ನಾವು ಬೇರೆ ರಾಜ್ಯದಲ್ಲಿ ಹೋದಂಥ ಸಂದರ್ಭದಲ್ಲಿ ಸುಮಾರು ಒಂದು 4-5 ಜನ ತಂಗಬೇಕಾಗಿತ್ತು. ಅಲ್ಲಿ ಯಾರು ಒಬ್ಬರು ಕೂಡ ಕನ್ನಡ ಮಾತಾಡೋದು. ಸಹಜವಾಗಿ ಬೇರೆ ರಾಜ್ಯ ಅಂತಂದ್ರೆ ಅಲ್ಲಿ ಯಾವುದೋ ಭಾಷೆ, ಆ ಪ್ರಾಂತೀಯ ಭಾಷೆ ಹೊರತುಪಡಿಸಿ ಅಂತಹ ಸಂದರ್ಭದಲ್ಲಿ ಯಾರೋ ಕನ್ನಡಿಗರು ಸಿಕ್ಕಿದ್ರು. ಅದು ನಿಮಗೂ ಕೂಡ ಅನುಭವ ಆಗಿರುತ್ತಾ? ಬೇರೆ ರಾಜ್ಯಕ್ಕೆ, ಬೇರೆ ದೇಶಕ್ಕೆ ಹೋದಂಥ ಸಂದರ್ಭದಲ್ಲಿ ಯಾರಾದರೂ ಒಬ್ಬರು ಕನ್ನಡಿಗರು ಸಿಕ್ಕರೆ ಏನಪ್ಪ ಮರಳುಗಾಡಲ್ಲಿ ನೀರು ಸಿಕ್ಕಷ್ಟು ಎಷ್ಟು ಖುಷಿ. ಏನಪ್ಪ ಅಂತಂದ್ರೆ ಕನ್ನಡ ಎಲ್ಲಿ ಕಿವಿ ನಿಮಿರುವುದು. ನಮ್ಮ ಅಲ್ಲದ ಪ್ರದೇಶದಲ್ಲಿ ಹೋದಂಥ ಸಂದರ್ಭದಲ್ಲಿ ನಾವು ಅಲ್ಲಿ ನಿಂತಾಗ ಯಾರೋ ಒಬ್ಬರು ಕನ್ನಡವನ್ನು ಮಾತಾಡ್ಬಿಟ್ರೆ ಕಿವಿಗೆ ಹೆಂಗೆ ಕೇಳುತ್ತೆ ಅಂತಂದ್ರೆ ಇಂಪಾಗಿ ಕೇಳುತ್ತಾರೆ. ಇವತ್ತು ಅನೇಕ ಸಾಧಕರು ಕೂಡ ಕನ್ನಡದ ಬಗ್ಗೆ ಹೇಳಿದ್ರು. ಎಲ್ಲಿವರೆಗೂ ಹೇಳಿದ್ರು ಅಂತಂದ್ರೆ, ಕನ್ನಡಕ್ಕಾಗಿ ನಾವು ಕೈ ಎತ್ತುತ್ತೇವೆ ಅಂದರೆ ಕನ್ನಡಕ್ಕಾಗಿ ನಿನ್ನ ಕೈಯನ್ನು ಎತ್ತು ನಿನ್ನ ಕೈ ಕಲ್ಪವೃಕ್ಷವಾಗುತ್ತದೆ ಅಂತ ನಾವು ಮಾತನಾಡುತ್ತಾರೆ. ಹಾಗಾಗಿ ಇವತ್ತು ಕನ್ನಡದ ಹಬ್ಬ, ಕನ್ನಡದ ಜಾತ್ರೆ, ಕನ್ನಡದ ಏನೇ ಕೆಲಸಗಳಾಗಲಿ ಅದನ್ನೆಲ್ಲ ನಾವು ಮಾಡಲೇಬೇಕಂತದ್ದು. ಇವತ್ತು ಬಹಳ ಜನ ಹೇಳ್ತಾರೆ ನಾವು ಕನ್ನಡವನ್ನು ಬೆಳೆಸ್ತಾ ಇದ್ದೀವಿ ಅಂತ. ನಾವು ಕನ್ನಡವನ್ನು ಬೆಳೆಸ್ತಾ ಇಲ್ಲ, ಕನ್ನಡ ಬಹುತೇಕ ನಾವು ಅನುಕೂಲದಿಂದ ಜಾಸ್ತಿಯಾಗಿ ಬೆಳೆದು ನಿಂತಿರುತ್ತದೆ. ನಮ್ಮ ಕೆಲಸ ಏನಪ್ಪ ಅಂತಂದ್ರೆ ಕನ್ನಡವನ್ನು ಉಳಿಸೋದಷ್ಟೇ ಕೆಲಸ. ಕನ್ನಡವನ್ನು ಬೆಳೆದೋ ನಿಂತಿರೋದನ್ನ ಬೆಳೆಸೋದು ಏನಿಲ್ಲ. ಕನ್ನಡದ ನಾವು ಬೆಳಿಬೇಕಾಗಿತ್ತು ಅಂತಂದ್ರೆ ವಿಜಯ ಕರ್ನಾಟಕ ರಕ್ಷಣಾ ವೇದಿಕೆಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ಎಂಬಿ ಮಹೇಶ್ ಕುಮಾರ್ ಮಾತನಾಡಿ, ನಮ್ಮ ಸಂಘಟನೆ ರಾಜ್ಯದಲ್ಲಿ ಗ್ರಾಮ ಮಟ್ಟದಿಂದ ರಾಜ್ಯ ಮಟ್ಟದವರೆಗೂ ಕನ್ನಡಿಗರನ್ನು ಸಂಘಟಿಸಿ ನಾಡು, ನುಡಿ, ಭಾಷೆಯ ಉಳಿವಿಗಾಗಿ ಹೋರಾಟ ನಡೆಸಲಾಗುವುದು. ರಾಜ್ಯದಲ್ಲಿ ಕನ್ನಡಿಗರಿಗೆ ಮೊದಲ ಆದ್ಯತೆ ದೊರೆಯಬೇಕು. ಖಾಸಗಿ ಹಾಗೂ ಸರ್ಕಾರಿ ಉದ್ಯೋಗದಲ್ಲಿ ಕನ್ನಡಿಗರಿಗೆ ಹೆಚ್ಚಿನ ಆದ್ಯತೆ ದೊರೆಯಬೇಕು. ಪರ ರಾಜ್ಯಗಳಿಂದ ಬಂದವರು ಇಂದು ರಾಜ್ಯದಲ್ಲಿ ಹೆಚ್ಚಿನ ಅಧಿಪತ್ಯ ನಡೆಸುವುದಕ್ಕೆ ನಮ್ಮ ಸಂಘಟನೆ ಅವಕಾಶ ನೀಡುವುದಿಲ್ಲ. ನಿತ್ಯ ಕನ್ನಡಕ್ಕಾಗಿ ನಮ್ಮ ಸಂಘಟನೆ ಶ್ರಮಿಸುತ್ತದೆ ಎಂದು ತಿಳಿಸಿದರು. ಪ್ರಾಣವನ್ನಾದರೂ ಕೊಟ್ಟೆವು, ಬೆಳಗಾವಿಯನ್ನು ಬಿಡುವುದಿಲ್ಲ ಅಂತ ಒಬ್ಬ ವ್ಯಕ್ತಿ ಹಂಗೆ ಕೂತು ಅವನ ಮೇಲೆ ಹಾರೋಗ್ಬಿಡುತ್ತೆ ಟ್ರೈನ್. ಪ್ರಾಣನೇ ಕೊಟ್ಟು ಪ್ರಾಣ ಕೊಟ್ಟವನೊಬ್ಬ ತಮಿಳ, ಪ್ರಾಣ ಕೊಟ್ಟವನೊಬ್ಬ ತಮಿಳ.
ಸೊ ಇದನ್ನ ಯಾಕೆ ಹೇಳಿದ್ರೆ ಕನ್ನಡಕ್ಕಾಗಿ ಜೀವ ಕೊಟ್ಟಂತವರು ಕನ್ನಡಿಗರಷ್ಟೇ ಅಲ್ಲ, ಪಕ್ಕದ ರಾಜ್ಯದ ತಮಿಳವರು ಕೂಡ ಪ್ರಾಣ ಕೊಟ್ಟಿದ್ದಾರೆ. ಸೊ ಈ ನೆಲದ ಭಾಷೆ ಆ ಥರದ್ದಿದೆ. ಆದಿಕವಿ ಪಂಪನಿಂದ ಹಿಡಿದು ಈ ಸಮಾಜವನ್ನು ಕಟ್ಟಿದೆ. ಕನ್ನಡ ಭಾಷೆ ಕೇವಲ ಭಾಷೆಯಷ್ಟೇ ಅಲ್ಲ, ಅದು ಸಮಾಜವನ್ನು ಕಟ್ಟಿದೆ, ದೇಶವನ್ನು ಕಟ್ಟಿದೆ, ನಮ್ಮ ಕಲ್ಚರನ್ನ ಕಟ್ಟಿದೆ. ಹಾಗಾಗಿ ಕನ್ನಡ ಭಾಷೆ ಗಂಟಲಿಂದ ಬರುವುದಲ್ಲ, ಹೃದಯದಿಂದ ಬರ್ತದೆ. ಹಾಗಾಗಿ ಹೃದಯದ ಭಾಷೆ ಕನ್ನಡ. ಅವರು ಆದಿಕವಿ ಪಂಪ ಹೇಳ್ತಾನೆ, ಕುಲಂ ಕುಲಮಲ್ತು ಚಲಮೇ ಕುಲಂ ಅಣ್ಬು ತಾನೊಂದೇ ಕುಲಂ ಅಂತ ಹೇಳ್ತಾರೆ. ಆದಿಕವಿ ಪಂಪ ಕುಲಂ ಕುಲಮಲ್ತು ಚಲಮೇ ಕುಲಂ ಅಣ್ಬು ತಾನೊಂದೇ ಕುಲಂ. ಇದನ್ನೇ ದಾಸರ ಸಾಹಿತ್ಯದಲ್ಲಿ ಕನಕದಾಸರು ಹೇಳ್ತಾರೆ, ಕುಲ ಎಂದು ಒಡೆದಾಡಬೇಡ್ರಪ್ಪ, ನಿಮ್ಮ ಕುಲದ ನೆಲೆಯನ್ನೇನಾದರೂ ಬಲ್ಲಿರ ಅಂತ. ಕನ್ನಡ ಭಾಷೆ ಎಷ್ಟು ಕೆಲಸ ಮಾಡಿದೆ ನೋಡಿ. ಸೊ ಕನ್ನಡದಲ್ಲೇ ಒಂದು ಧರ್ಮ, ಒಂದು ವಚನ ಪರಂಪರೆ ಶುರುವಾಗ್ತದೆ. ಅದೇ ಶರಣರ ಸಾಹಿತ್ಯ. ಶರಣರ ಸಾಹಿತ್ಯನೂ ಇದೇ ಕೆಲಸ ಮಾಡಿತ್ತು. ಅರಿವೇ ಗುರು ಅಂತ ಹೇಳಿದ್ರು ಅವರು. ನೇತ್ರಂ ನೀಚ ಭೂಚ ಗದಯಂ ತೂಗಿದಂ ಧಾರ್ಥರ. ದುರ್ಯೋಧನನ ಕೋಪವನ್ನ, ಅವನ ಒಂದು ಆಕ್ರೋಶವನ್ನ ಯಾವ ರೀತಿ ಶಬ್ದಗಳಲ್ಲಿ ವರ್ಣಿಸಿದ್ದಾರೆ. ರಸೈಂ ಕಾಲಾಗ್ನಿರುದ್ರಂ ಪರಮಡುವವು ಅಂದ್ರೆ ಪದತಳದಿಂದ ಈ ಜ್ವಾಲಾಮುಖಿ ಹೇಗೆ ಹೊರಗೆ ಚಿಂಬರುತ್ತೋ ಹಾಗೆ ಸಮುದ್ರದ ಮಧ್ಯೆ ನೀರೊಳಗೆ ಕೂತು ದುರ್ಯೋಧನ ಕುದಿತಾ ಇದ್ದಾನೆ ವೈಶಂಪಾಯನ ಸರೋವರ. ಕಾಲಾಗ್ನಿರುದ್ರಂ ಪರಮಡುವವು, ಜ್ವಾಲಾಮುಖಿ ಹೆಂಗ್ ಸ್ಫೋಟಗೊಳ್ಳುತ್ತೆ ಹಾಗೆ ಸ್ಫೋಟವಾಗಿ ಆಚೆ ಬರ್ತದೆ. ಜಲಚರ ಪ್ರಾಣಿಗಳೆಲ್ಲ ಒದ್ದಾಡಿ ಉಂಟು ಸತ್ತೋಗ್ಬಿಡ್ತವೆ ನೀರಲ್ಲಿ. ಪದ ಬಳಕೆ ನೋಡಿ, ಇದು ನಮ್ಮ ಕನ್ನಡಕ್ಕಿರೋ ಶಕ್ತಿ, ನಮ್ಮ ಕನ್ನಡ ಭಾಷೆಗಿರೋ ಶಕ್ತಿ. ಅಲ್ಲಿಂದ ದೊಡ್ಡನೆ ಕೊಳೆ ಪರಮಟ್ಟು ಅಂತಹ ಸಾಹಸ ಗರ್ವಾಲಕದ ಸಾಹಸವನ್ನೇ ಒಂದು ಅಲಂಕಾರವನ್ನ ಗರ್ವವನ್ನಾಗಿಸಿಕೊಂಡಿರ್ತಕ್ಕಂಥ ದುರ್ಯೋಧನ ಅಲ್ಲಿಂದ ಎದ್ದು ಬರ್ತಾನೆ. ನಾವು ಅಣ್ಣ ಈ ಒಂದು ಸಂಘಟನೆಯನ್ನ ನಮ್ಮ ಮುಂಚೆ ಇದ್ದಂಥ ನಮ್ಮ ಚನ್ನಬಸಗೌಡರು ಗವಿಘಟ್ ಅವರು ಈ ಒಂದು ಸಂಘಟನೆಯಲ್ಲಿ ನಮಗೆ ಆಹ್ವಾನಿಸಿದರು. ಆ ನಂತರ ನಮ್ಮ ಗುರುಗಳು ಒಂದು ಫೋನ್ ಮೂಲಕ ಈ ಒಂದು ದಿವಸನವರು ಮೇಲ್ ಬರಬೇಕು, ಬನ್ನಿ ನಾವು ರಾಜ್ಯಕ್ಕೆ ಹೋಗಿ ಅಲ್ಲಿ ಅವರ ಕಾರ್ಯಕ್ರಮಗಳಿಗೆ ಕೊಡುಗೆ ಕೊಡಬೇಕಾಗ್ತಿತ್ತು. ಆದರೆ ಇವತ್ತು ಈ ಒಂದು ನಮ್ಮ ಸಂಘಟನೆಯ ರಾಜ್ಯಾಧ್ಯಕ್ಷರು ನಮಗೆ ಕೊಡುಗೆಗಳನ್ನು ಕೊಡ್ತಾ ಇರೋದು ಖುಷಿ ವಿಚಾರ. ಏನಪ್ಪ ಅಂತಂದರೆ ನಮ್ಮ ಸಂಘಟನೆ ಕಡೆಯಿಂದ ಇವತ್ತಿನವರೆಗೂ ಕನ್ನಡ ಪರ ಸಂಘಟನೆಗಳಲ್ಲಿ ನಾನು ಕಳೆದ 15 ವರ್ಷದಿಂದ ದುಡಿದಿದ್ದೀವಿ, ಆದರೆ ಯಾರು ನಮಗೆ ಏನು ಕೊಟ್ಟಿಲ್ಲ. ಆದರೆ ನಮ್ಮ ರಾಜ್ಯಾಧ್ಯಕ್ಷರು 1 ಲಕ್ಷ ರೂಪಾಯಿಯ ಒಂದು ಇನ್ಶೂರೆನ್ಸ್ ಕಾರ್ಡನ್ನು ನಮ್ಮ ಕಾರ್ಯಕರ್ತರಿಗೆ ಫ್ರೀ ಕೊಟ್ಟಿದ್ದಾರೆ. ಎರಡನೇದು, ಪ್ರತಿ ನಮ್ಮ ಕಾರ್ಯಕರ್ತರ ಮಕ್ಕಳು ಶೈಕ್ಷಣಿಕವಾಗಿ ಏನಾದರೂ ಅವರಿಗೆ ಅವಶ್ಯಕತೆ ಇದ್ದರೆ ಶಿಕ್ಷಣದ ನೆರವು ಕೂಡ ಕೊಟ್ಟಿದ್ದಾರೆ. ಇದು ಒಂದು. ಆ ನಂತರ ನಮ್ಮ ಸಂಘಟನೆಯಲ್ಲಿ ಯಾರಾದರೂ ಸಂಘಟನೆಯ ಕಾರ್ಯಕರ್ತರಿಗೆ ಏನಾದ್ರು ಅನಾಹುತ ಆಯಿತು, ಕುಟುಂಬ ನಡೆಸೋದು ಕಷ್ಟ ಆಯಿತು ಅಂದರೆ 6 ತಿಂಗಳಿಂದ 1 ವರ್ಷದವರೆಗೆ 5,000 ಅಥವಾ 2,500 ಅವರ ಕುಟುಂಬಕ್ಕೆ ಆರ್ಥಿಕತೆಯನ್ನು ಕೂಡ ಕೊಡ್ತಾ ಇರುವಂಥದ್ದು. ಅದೇ ರೀತಿಯಾಗಿ ನಮ್ಮ ಸಂಘಟಕರನ್ನ ಬಲಪಡಿಸೋದು ಕೇವಲ ಒಂದು ನಾಡು ನುಡಿ ಜಲ ಭಾಷೆಗಾಗಿ ದುಡಿಸಿಕೊಳ್ಳೋದಲ್ಲದೆ ಸ್ವಂತ ಅವರನ್ನು ಅಭಿವೃದ್ಧಿ ಮಾಡಬೇಕು, ನಮ್ಮ ಕಾರ್ಯಕರ್ತರು ಕೂಡ ಬೆಳೆಯಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಸ್ವಸಹಾಯ ಸಂಘವನ್ನು ಕೂಡ ಮಾಡಿ ಆ ಸಂಘದ ಮೂಲಕ ಕಾರ್ಯಕರ್ತರನ್ನ ಬೆಳೆಸ್ತಾ ಇರುವಂಥದ್ದು ನನಗೆ ತುಂಬಾ ಇಷ್ಟ ಆಯಿತು. ಶಿಕ್ಷಣ ಕ್ಷೇತ್ರದ ಸಾಧನೆಗಾಗಿ ಜಿಶಾನ್ ಸಿದ್ದಿಕಿ, ಜೀವನ ಕೌಶಲ್ಯ ಸಂಪನ್ಮೂಲ ವ್ಯಕ್ತಿಗಳಾದ ಗಿರಿಧರ್ ಪೂಜಾರಿ, ರಂಗಭೂಮಿ ಹಾಗೂ ಚಲನಚಿತ್ರ ಕಲಾವಿದರಾದ ಡಿಂಗ್ರಿ ನರೇಶ್, ಹನುಮಂತ ಭಜಂತ್ರಿ, ಶಾಮಣ್ಣ ಖಾನಾಪುರ್ ಅವರನ್ನು ವೇದಿಕೆಯಲ್ಲಿ ಸನ್ಮಾನಿಸಿ ಗೌರವಿಸಲಾಯಿತು. ಹಾಗಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ವಿಶೇಷ ಸಾಧಕರು ಅಂತ ಪರಿಗಣಿಸಿ ಅವರನ್ನ ಆಯ್ಕೆ ಮಾಡಿ ವಿಜಯ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಇವತ್ತು ಸನ್ಮಾನವನ್ನ ಕೊಡ್ತಾ ಇದ್ದಾರೆ. ಶ್ರೀಗಳ ಸಾನ್ನಿಧ್ಯದಲ್ಲಿ, ಉದ್ಘಾಟಕರ ಸಾನ್ನಿಧ್ಯದಲ್ಲಿ, ಅತಿಥಿಗಳ ಸಾನ್ನಿಧ್ಯದಲ್ಲಿ ತುಂಬಾ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆಯೇ ಎಲ್ಲರಿಗೂ ಅತಿಥಿಯಾಗಿರುವಂತಹ ಶ್ರೀ ಅಧ್ಯಕ್ಷರು ಮಹೇಶ್ ಕುಮಾರ್ ಅಂಬಾಜಿರಾವ್ ಹಾಗೂ ರಾಜ್ಯಾಧ್ಯಕ್ಷರು ಮಹೇಶ್ ಕುಮಾರ್ ಅವರ ನೇತೃತ್ವದಲ್ಲಿ ಕಾರ್ಯಾಧ್ಯಕ್ಷರು ಸ್ವಾಮಿ ಅನಂತಸ್ವಾಮಿ ಅವರ ನೇತೃತ್ವದಲ್ಲಿ ನಡೀತಾ ಇದೆ. ಜೋರಾದ ಚಪ್ಪಾಳೆಗಳ ಮುಖಾಂತರ ವಿಶೇಷ ಆಹ್ವಾನಿತರಿಗೆ, ವಿಶೇಷ ಸನ್ಮಾನಿತರಿಗೆ ನಾವು ಗೌರವವನ್ನು ಸೂಚಿಸೋಣ. ಅವರ ಸಾಧನೆಯನ್ನು ಮೇಲೆ ನೀರಲಿ ಇರ್ತಕ್ಕಂಥ ಒಂದು ಆಶಾ ಭಾವನೆಯನ್ನ ವ್ಯಕ್ತಪಡಿಸೋಣ, ಪುಷ್ಟಿಯನ್ನ ನೀಡೋಣ ಅಂತಕ್ಕಂಥದ್ದು ಆಧಾರದ ಮೇಲೆ ಇವರನ್ನ ಆಯ್ಕೆ, ಈ ಒಂದು ವಿಶೇಷ ಸಾಧಕರ ಆಯ್ಕೆಯನ್ನ ನಾವು ಇಲ್ಲಿ
ಮಾಡಲಾಗಿದೆ. ಈ ಒಂದು ವಿಜಯ ಕರ್ನಾಟಕ ರಕ್ಷಣಾ ವೇದಿಕೆಯ ವತಿಯಿಂದ ಅವರಿಗೂ ಸಹ ಒಂದು ಗೌರವ ಸನ್ಮಾನವನ್ನ, ಇವತ್ತು ವಿಶೇಷ ಸನ್ಮಾನವನ್ನ ನೀಡ್ತಾ ಇದ್ದಾರೆ ಶ್ರೀಗಳ ಸಾನ್ನಿಧ್ಯದಲ್ಲಿ. ಜೋರಾದ ಚಪ್ಪಾಳೆ ಬರಬೇಕು. ಈ ಒಂದು ಸಾಲವಾಗಿ ಅಂದ್ರೆ ನಮ್ಮ ಮಾನವೀಯ ವೆಂಕಟೇಶ್ವರ ಡಿಗ್ರಿ ಕಾಲೇಜಿನ ವಿದ್ಯಾರ್ಥಿಗಳು ಹೌದು, ಮಾನವೀಯ ಕುಡಿಯೂ ಹೌದು, ಕಾಂತಾರ ಚಾಪ್ಟರ್ 1 ನಲ್ಲಿ ಇವರ ನಟನೆ ವಿಶೇಷವಾದಂತಹ ಗಮನವನ್ನು ಸೆಳೆದಿದೆ, ನಮಗೂ ಸೆಳೆದಿದೆ. ಅದಕ್ಕಾಗಿ ವಿಜಯ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಈ ಒಂದು ಗೌರವ ಸನ್ಮಾನವನ್ನು ವಿಶೇಷ ಸಾಧಕರಿಗೆ ನಮಗೆ ಪ್ರೇರಣೆಯನ್ನು ನೀಡುವಂತೆ ಈ ಒಂದು ವಿಜಯ ಕರ್ನಾಟಕ ರಕ್ಷಣಾ ವೇದಿಕೆ ನಮ್ಮ ಮುಂದೆ ಪ್ರಚುರಪಡಿಸಿದೆ. ಈ ಒಂದು ಸಾಧಕ ವಿಶೇಷ ಸಾಧಕರು ಅಂತ ಹೇಳಿ ಗುರುತಿಸಿ ಅವರಿಗೆ ಸನ್ಮಾನವನ್ನ ನೀಡ್ತಾ ಇದೆ. ಹೃತ್ಪೂರ್ವಕವಾದಂತಹ ಧನ್ಯವಾದಗಳು ಸಾಧನೆಯನ್ನು ಮಾಡಿರುವಂತಹ ಮನಸ್ಸುಗಳಿಗೂ ಹಾಗೂ ಈ ಒಂದು ಹಕ್ಕಬುಕ್ಕರಿಗೆ ಶಕ್ತಿ ನೀಡಬೇಕಾದ ವಿದ್ಯಾರಣ್ಯರ ಪ್ರೇರಣೆಯಾಯಿತು. ಹಾಗೆಯೇ ವಿಜಯ ಕರ್ನಾಟಕ ರಕ್ಷಣಾ ವೇದಿಕೆ ಬೆಳೆಯಬೇಕಾದ್ರೆ ಶ್ರೀಗಳ ಪ್ರೇರಣೆ ನಮಗೆ ದೊರಕಲಿ ಅಂತಕ್ಕಂಥದ್ದು ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ನಾನು ಅರ್ಪಿಸ್ತಾ ಇದ್ದೇನೆ. ಸಾಧಕರು ಹೀಗೆ ಸಾಧನೆಯನ್ನು ಮಾಡಲಿ, ದೇವರ ಆಶೀರ್ವಾದ ಇರಲಿ, ಗುರುಗಳ ಆಶೀರ್ವಾದ ಇರಲಿ ಆಶಿಸುತ್ತಾ ನಿಮ್ಮ ಪ್ರೀತಿಯ ಚಪ್ಪಾಳೆಯ ಮುಖಾಂತರ ಅವರಿಗೆ ನಾವು ಗೌರವವನ್ನು ಸಲ್ಲಿಸೋಣ. ತುಂಬಾ ಧನ್ಯವಾದಗಳು. ಪಟ್ಟಣದ ಬಸವ ವೃತ್ತದಿಂದ ಎಪಿಎಂಸಿ ಬಯಲು ಸಭಾಂಗಣದವರೆಗೆ ನಾಡದೇವಿ ಭುವನೇಶ್ವರಿ ಮಾತೆಯ ಭಾವಚಿತ್ರದ ಭವ್ಯ ಮೆರವಣಿಗೆ ವಿವಿಧ ಕಲಾ ತಂಡಗಳೊಂದಿಗೆ ನಡೆಯಿತು. ಕಾರ್ಯಕ್ರಮದಲ್ಲಿ ತಾಲೂಕು ವೀರಶೈವ ಲಿಂಗಾಯತ ಸಮಾಜದ ಅಧ್ಯಕ್ಷರಾದ ಹರಿಹರ್ ಪಾಟೀಲ್, ಮುಖಂಡರಾದ ಶರಣಪ್ಪಗೌಡ ನಕ್ಕುಂದಿ, ವಿಜಯ ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯ ಮಹಿಳಾ ಘಟಕದ ಅಧ್ಯಕ್ಷರಾದ ಹೇಮಾ ರಾಜೇಂದ್ರ, ರಾಜ್ಯ ಸಂಘಟನೆ ಕಾರ್ಯದರ್ಶಿ ಡಿವಿ ಸುಬ್ರಹ್ಮಣ್ಯ, ಜಿಲ್ಲಾಧ್ಯಕ್ಷರಾದ ಅಂಬಾಜಿರಾವ್, ಕಾರ್ಯಾಧ್ಯಕ್ಷರಾದ ಆನಂದಸ್ವಾಮಿ, ತಾಲೂಕು ಅಧ್ಯಕ್ಷ ಭೀಮಣ್ಣ ಮುದಗಲ್, ಉಪಾಧ್ಯಕ್ಷರಾದ ಶೇಖರ್ ಗೌಡ, ಪ್ರಧಾನ ಕಾರ್ಯದರ್ಶಿ ಗಿರಿನಾಯಕ್, ವೀರಭದ್ರಯ್ಯ ಸ್ವಾಮಿ, ಮನೋಹರ್ ಆಚಾರ್ಯ, ನಾಗರಾಜ್ ನಾಯಕ, ರಮೇಶ್ ನಾಯಕ, ಅಮರೇಶ್ ಗೌಡ ಸೇರಿದಂತೆ ಇನ್ನಿತರರು ಇದ್ದರು.